ಎಲ್ರಿಗೂ ನಮಸ್ಕಾರ. ಎಜುಕೇಷನ್ ಆನ್ ಕ್ಲೌಡ್ಗೆ ಸ್ವಾಗತ. ಈಗ ನಾವು ಸೆಕೆಂಡ್ PUCನ ಪ್ರಮುಖ ಟಿಪ್ಪಣಿಗಳು ಮತ್ತು ತ್ವರಿತ ಪರಿಷ್ಕರಣೆ ನೋಡೋಣ. ಸೊ ನಾವು ನೋಡ್ತಾ ಇರೋ ವಿಭಾಗ ಮ್ಯಾಕ್ರೋ ಎಕನಾಮಿಕ್ಸ್. 4ನೇ ಅಧ್ಯಾಯ ಆದಾಯ ಮತ್ತು ಉದ್ಯೋಗದ ನಿರ್ಣಯ. ನೆಕ್ಸ್ಟ್ ಟಾಪಿಕ್ ನಾವು ನೋಡೋದಾದರೆ ಶಾರ್ಟ್ ರನ್ ಈಕ್ವಿಲಿಬ್ರಿಯಮ್ ಔಟ್ಪುಟ್. ಸೊ ಶಾರ್ಟ್ ರನ್, ಲಾಂಗ್ ರನ್ ಈಕ್ವಿಲಿಬ್ರಿಯಮ್ಸ್ ಅಂತ ಇರುತ್ತೆ ಅಲ್ವಾ. ಸೊ ಅದರಲ್ಲಿ ನಾವು ಇವಾಗ ನೋಡ್ತಾ ಇರುವಂಥದ್ದು ಶಾರ್ಟ್ ರನ್ ಈಕ್ವಿಲಿಬ್ರಿಯಮ್ ಮತ್ತು ಔಟ್ಪುಟ್. ಶಾರ್ಟ್ ರನ್ JM ಕೀನ್ಸ್ ಪ್ರಕಾರ ಆರ್ಥಿಕತೆಯಲ್ಲಿ ಉದ್ಯೋಗದ ಮಟ್ಟದಿಂದ ನಿರ್ದಿಷ್ಟವಾಗಿ ಉತ್ಪಾದನೆಯ ಮಟ್ಟವನ್ನು ನಿರ್ಧರಿಸುವ ಅವಧಿಯ ಅಲ್ಪಾವಧಿ ಎಂದು ಕರೆಯುತ್ತೇವೆ. ಸೊ ಇಲ್ಲಿ JM ಕೀನ್ಸ್ ಅವರ ಪ್ರಕಾರ ನಾವು ಈ ಆರ್ಥಿಕತೆಯಲ್ಲಿ ನಮ್ಮ ಎಕನಾಮಿಯಲ್ಲಿ ಏನಂತ ನಾವು ಡಿಟರ್ಮೈನ್ ಮಾಡ್ತೀವಿ, ಇಲ್ಲ ದ ಲೆವೆಲ್ ಆಫ್ ಎಂಪ್ಲಾಯ್ಮೆಂಟ್. ಸೊ ಇವಾಗ ಉದ್ಯೋಗದ ಮಟ್ಟ ನಾವು ಹೇಗೆ ಅದನ್ನು ನಿರ್ದಿಷ್ಟವಾಗಿ ನಾವು ಉತ್ಪಾದನೆ ಅಂದರೆ ಪ್ರೊಡಕ್ಟಿವಿಟಿಗೆ ಸಂಬಂಧಪಟ್ಟಂತೆ ಯಾವ ಮಟ್ಟವನ್ನು ಹೇಗೆ ನಿರ್ಧರಿಸ್ತೀವಿ ಅಂದರೆ ಅದನ್ನು ನಾವು ಅಲ್ಪಾವಧಿ, ದಟ್ ಇಸ್ ಶಾರ್ಟ್ ರನ್ ಅಂತ ಕರಿತೀವಿ. ಪೂರ್ಣ ಉದ್ಯೋಗ ಇದು ಪರಿಸ್ಥಿತಿಯನ್ನು ಸೂಚಿಸುತ್ತದೆ. ಅಲ್ಲಿ ಕೆಲಸ ಮಾಡೋ ಇವಾಗ ಪೂರ್ಣ ಉದ್ಯೋಗ ಅಂದರೆ ಫುಲ್ ಎಂಪ್ಲಾಯ್ಮೆಂಟ್ ಅಂದರೆ ಏನು, ಅಲ್ಲಿ ನಾವು ಯಾವ ಪರಿಸ್ಥಿತಿಯನ್ನು ಹೇಗೆ ಸೂಚಿಸ್ತೀವಿ ಅಂದರೆ ಅಲ್ಲಿ ಕೆಲಸ ಮಾಡಲು ಸಮರ್ಥರಾಗಿರುವ ಮತ್ತು ಕೆಲಸ ಮಾಡಲು ಸಿದ್ಧರಿರುವ ಎಲ್ಲ ಕೆಲಸಗಾರರು ಚಾಲ್ತಿಯಲ್ಲಿರುವ ವೇತನ ದರದಲ್ಲಿ ಉದ್ಯೋಗವನ್ನು ಪಡೆಯುತ್ತಾರೆ. ಸೊ ಫುಲ್ ಎಂಪ್ಲಾಯ್ಮೆಂಟ್ ಅಂದರೆ ಏನು, ಪೂರ್ಣ ಉದ್ಯೋಗ ಅಂದರೆ ಏನು, ಯಾರ್ಯಾರಿಗೆ ಇವಾಗ ಕೆಲಸ ಮಾಡಲು ಅಂದರೆ ಕೆಲಸ ಮಾಡಲು ಸಿದ್ಧರಾಗಿರ್ತಾರೆ. ಸೊ ಅವರು ಸಮರ್ಥರಾಗಿರ್ತಾರೆ. ಕೆಲಸ ಮಾಡಲು ಸಿದ್ಧರಾಗಿದ್ದ ತಕ್ಷಣ ಅವ್ರಿಗೆ ಕೆಲಸ ಸಿಗಬೇಕಲ್ವಾ. ಸೊ ಆ ಕೆಲಸಕ್ಕೆ ಹೋದಾಗ ನೀವು ಒಂದು ಇಂಟರ್ವ್ಯೂ ಅಂತ ಒಂದು ಕೊಟ್ಟಾಗ ಸೊ ಅವರು ಆ ಕೆಲಸಕ್ಕೆ ಸಮರ್ಥರಾಗಿದ್ದಾರಾ, ಸೊ ಅವ್ರ ಕೆಲಸದಲ್ಲಿ ಅವರು ಇವಾಗ ಆ ಕೆಲಸಕ್ಕೆ ಸಮರ್ಥರಿದ್ದರೆ ಅವ್ರ ಕೆಲಸ ಅದನ್ನು ನಿಭಾಯಿಸ್ತಾರ, ಅವ್ರ ವೇತನಗಳು ಯಾವ ದರದಲ್ಲಿ ಬರುತ್ತೆ, ಸೊ ಎಲ್ಲವನ್ನೂ ಸಹ ಈ ಉದ್ಯೋಗವನ್ನು ಪಡೆಯುತ್ತಾರೆ. ಆರ್ಥಿಕತೆಯಲ್ಲಿ ಅಂದರೆ ಎಕನಾಮಿಯಲ್ಲಿ ನಮ್ಮ ಎಕನಾಮಿಯಲ್ಲಿ ಹೇಗೆ ಏನೇನು ಇದೆ ಅಂತ ನೋಡೋಣ. ಆದಾಯ ಸಮತೋಲನ ಮಟ್ಟ. ಆದಾಯ ಸಮತೋಲನ ಅಂದರೆ ಇನ್ಕಮ್ ಲೆವೆಲ್. ನಾವು ನೋಡಿದಂಗೆ ಪ್ರೀವಿಯಸ್ ಸ್ಲೈಡ್ಸಲ್ಲಿ ಹಿಂದಿನ ಕ್ಲಾಸ್ಗಳೆಲ್ಲ ನಾವು ನೋಡಿದ್ದೀವಿ. ಇದನ್ನು ನಾವು ಇನ್ಕಮ್ ಅಂತ ಪರಿಗಣಿಸ್ತೀವಿ. ಆದಾಯ ಸಮತೋಲನ ಮತ್ತು ಇಲ್ಲಿ ಇನ್ಕಮ್ ಲೆವೆಲ್ ಈಕ್ವಲ್ನೆಸ್ನ ನೋಡ್ತೀವಿ, ಈಕ್ವಿಲಿಬ್ರಿಯಮ್ನ ನೋಡ್ತೀವಿ, ಮತ್ತು ಔಟ್ಪುಟ್ ಈಕ್ವಿಲಿಬ್ರಿಯಮ್ ಮತ್ತು ಉದ್ಯೋಗ ಎಂಪ್ಲಾಯ್ಮೆಂಟ್ ಈಕ್ವಿಲಿಬ್ರಿಯಮ್ನ ನೋಡ್ತೀವಿ. ಸೊ ಇದಕ್ಕೆ ಬೇಕಾಗಿರುವಂಥ ಒಂದು ಟರ್ಮ್ಸ್, ಇನ್ಕಮ್ಗೆ ಉದ್ಯೋಗಕ್ಕೆ Y ಅಂತ ಹೇಳ್ತೀವಿ, ಔಟ್ಪುಟ್ O ಮತ್ತು ಉದ್ಯೋಗ ದಟ್ ಈಸ್ ಎಂಪ್ಲಾಯ್ಮೆಂಟ್ಗೆ N ಅಂತ ಕನ್ಸಿಡರ್ ಮಾಡ್ತೀವಿ. ಶಾರ್ಟ್ ರನ್ ಈಕ್ವಿಲಿಬ್ರಿಯಮಲ್ಲಿ ಸೊ ಕೇನ್ಸ್ ಅವರ ಅಪ್ರೋಚ್ ಅಂದರೆ JM ಕೇನ್ಸ್ ಅವರ ಅಪ್ರೋಚ್ ಹೇಗಿದೆ, AD is equal to AS ಅಂದರೆ ಆವ್ರೇಜ್ ಡಿಮ್ಯಾಂಡ್ ವಿಲ್ ಬಿ ಈಕ್ವಲ್ ಟು ದಿ ಆವ್ರೇಜ್ ಸಪ್ಲೈ ಅಂತ. ಇವಾಗ ನಮಗೆ ಬೇಕಾಗಿರುವಂತಹ ಒಂದು ಡಿಮ್ಯಾಂಡ್ ಯಾವಾಗಲೂ ಸಪ್ಲೈಗೆ ಈಕ್ವಲ್ ಆಗಿರಬೇಕು. ಇವಾಗ ಡಿಮ್ಯಾಂಡ್ ಜಾಸ್ತಿ ಆದರೆ ಆಬ್ವಿಯಸ್ಲಿ ಸಪ್ಲೈ ಜಾಸ್ತಿ ಆಗಲೇಬೇಕಲ್ವಾ. ಸೊ ಎಷ್ಟು ಪ್ರೊಡಕ್ಟಿವಿಟಿ ನಾವು ಮಾಡ್ತಾ ಇದ್ದೀವಿ, ಡಿಮ್ಯಾಂಡ್ಸ್ ಹೇಗಿದೆ ಅದರ ಪ್ರಕಾರ ಸಪ್ಲೈ ಇರಬೇಕು. ಸೊ ಇದು ಅವರ JM ಕೀನ್ಸ್ ಅವರ ಪ್ರಕಾರ ಇರುವಂತಹ ಒಂದು ಅಪ್ರೋಚ್. ಪ್ರಮುಖ ಸಂಗತಿಗಳು. ಸೊ ಏನೇನಪ್ಪ ನಮಗೆ ಇಂಪಾರ್ಟೆಂಟ್ ಫ್ಯಾಕ್ಟ್ಸ್ ಅಂತ ನಾವು ನೋಡ್ತೀವಿ. ಆರ್ಥಿಕತೆಯು ಎಂದಿಗೂ ಪೂರ್ಣ ಉದ್ಯೋಗದ ಮಟ್ಟದಲ್ಲಿ ತಪ್ಪುವುದಿಲ್ಲ. ಸೊ ಇದು ಎಕನಾಮಿ ನಮಗೆ ಯಾವಾಗೂ ಫುಲ್ ಎಂಪ್ಲಾಯ್ಮೆಂಟ್ ಯಾವಾಗಲೂ ಆ ಮಟ್ಟಕ್ಕೆ ರೀಚ್ ಆಗೋದು ತುಂಬ ಕಷ್ಟ ಇದೆ. AD = AS ಇರುವ ಹಂತದಲ್ಲಿ ಉದ್ಯೋಗವನ್ನು ನಿರ್ಧರಿಸಲಾಗುತ್ತದೆ. ಅಂದರೆ ಆವ್ರೇಜ್ ಡಿಮ್ಯಾಂಡ್ ಆವ್ರೇಜ್ ಸಪ್ಲೈ ಯಾವಾಗ ಈಕ್ವಲ್ ಆಗಿರುತ್ತೋ ಆವಾಗ ನಾವು ಈ ಉದ್ಯೋಗವನ್ನು ನಿರ್ಧರಿಸ್ತೀವಿ. ಇನ್ ಕೇಸ್ ಇದೇನಾದರೂ ಜಾಸ್ತಿ ಇದ್ದರೆ ಸಂಸ್ಥೆಯ ಉತ್ಪಾದನೆಯ ಹೆಚ್ಚಿನ ಅಂಶಗಳನ್ನು ಬಳಸಿಕೊಳ್ಳುತ್ತದೆ ಮತ್ತು ಅದು ಮಾಡುತ್ತದೆ. ಮತ್ತು ಸೊ ಇರುವಂತಹ ಅಲ್ಲಿ ಇವಾಗ ಇನ್ ಕೇಸ್ ಏನಾದರೂ ಡಿಮ್ಯಾಂಡ್ ಸಪ್ಲೈಗಿಂತ ಜಾಸ್ತಿ ಇದ್ದರೆ ಅಲ್ಲಿ ಉತ್ಪಾದನೆ ಮಾಡುವಂತಹ ಹೆಚ್ಚು ಅಂಶಗಳು ಅಂದರೆ ಏನು, ಪ್ರೊಡಕ್ಟಿವಿಟಿ ಮಾಡಿರುವಂತಹ ಒಂದು ಏನೇ ಒಂದು ಮೆಟೀರಿಯಲ್ಸ್ ಅಲ್ಲಿರುವಂತಹ ಒಂದು ಅಂಶಗಳು ಏನೇ ಇದ್ರೂ ಸಹ ಅದನ್ನು ಬಳಸ್ಕೊಂಡು ಮತ್ತೆ ಅದನ್ನು ಯಾವ ಲೆವೆಲ್ಗೆ ತೊಗೊಂಬರ್ತಾ ಇದ್ದೀವಿ, ಈಕ್ವಲ್ ಲೆವೆಲ್ಗೆ ಸಹ ಅದನ್ನು ತೊಗೊಂಬರೋದಕ್ಕೆ ಪ್ರಯತ್ನ ಪಡ್ತೀವಿ. ಅದೇ ರೀತಿ ಇನ್ ಕೇಸ್ ಏನಾದರೂ ಆವ್ರೇಜ್ ಡಿಮ್ಯಾಂಡ್ ಕಮ್ಮಿ ಇದ್ದರೆ ಸಪ್ಲೈಗಿಂತ ಆಗಿದ್ದರೆ ಸಂಸ್ಥೆಯ ಉದ್ಯೋಗವನ್ನು ಕಡಿತಗೊಳಿಸುತ್ತದೆ ಮತ್ತು ಅದು ಮತ್ತೆ AD = AS ಅನ್ನು ತರುತ್ತದೆ. ಸೊ ಅಲ್ಲಿರುವಂತಹ ಉದ್ಯೋಗವನ್ನು ನಮ್ಗೆ ಮೇನ್ ಬೇಕಾಗಿರೋದೇ ಒಂದು ಫುಲ್ ಎಂಪ್ಲಾಯ್ಮೆಂಟ್ ಅಲ್ವಾ. ಸೊ ಇದು ಕಮ್ಮಿ ಇದ್ದಾಗ ನಾವು ಆ ಎಂಪ್ಲಾಯ್ಮೆಂಟ್ನೇ ಕಮ್ಮಿ ಮಾಡ್ಕೊಳ್ತಾ ಹೋಗ್ತೀವಿ. ಆವಾಗ ಈಕ್ವಲ್ ಲೆವೆಲ್ ದಟ್ ಈಸ್ AD = AS ಫಾರ್ಮುಲೇಷನ್ಗೆ ತೊಗೊಂಬರುತ್ತೆ. ಸೊ ಈ AD = AS ಅದು ಯಾವ ಅಪ್ರೋಚ್ ಅಂದರೆ JM ಕೀನ್ಸ್ ಅವರ ಅಪ್ರೋಚ್. ಸಮತೋಲನದಲ್ಲಿ ಬದಲಾವಣೆ. ಸೊ
ಈಕ್ವಿಲಿಬ್ರಿಯಮ್ಸ್ನಲ್ಲಿ ಏನೇನು ಚೇಂಜಸ್ ಇದೆ ಅಂತ ನಾವು ನೋಡೋಣ. ಮೇಲೆ ವಿವರಿಸಿದ ಸಮತೋಲನದ ಸ್ಥಾನವು ಪೂರ್ಣ ಉದ್ಯೋಗವನ್ನು ಹೊಂದಿರಬಹುದು ಅಥವಾ ಪೂರ್ಣ ಉದ್ಯೋಗವನ್ನು ಹೊಂದದಿರಬಹುದು. ನೀವು ಓದಬೇಕಾದ್ರೆ ಸ್ಪಷ್ಟವಾಗಿ ಓದಬೇಕಾಗುತ್ತೆ. ಇದು ಕೊಟ್ಟಿರುವಂತಹ ಒಂದು ವಿವರಣೆಗಳಲ್ಲಿ ಯಾವುದೇ ಒಂದು ಸ್ಥಾನ ನೀವು ನೋಡೋದಾದರೆ ಒಂದು ಫುಲ್ ಎಂಪ್ಲಾಯ್ಮೆಂಟ್ ಅಂದರೆ ನಿಮಗೆ ಪೂರ್ಣ ಉದ್ಯೋಗ ಹೊಂದಿರಬಹುದು ನಿಮ್ಗೆ ಬರಬಹುದು, ಅಥವಾ ಪೂರ್ಣ ಉದ್ಯೋಗ ಹೊಂದದಿರಬಹುದು, ಸಿಗದೇನೂ ಇರ್ಬೋದು, ಸಿಗಲೂಬಹುದು. ಇದು ಆದಾಯ ಮಟ್ಟವನ್ನು ಮಾತ್ರ ನಿರ್ಧರಿಸುತ್ತದೆ. ಅಂದರೆ ನಿಮ್ಮ ಇನ್ಕಮ್ ಲೆವೆಲ್ ಮಾತ್ರ, ನಿಮ್ಗೆ ಸಿಗೋದಾದರೆ ನಿಮ್ಮ ಇನ್ಕಮ್ ಲೆವೆಲ್ ಎಷ್ಟು ಏನು ಅಂತ ಮಾತ್ರ ನಿರ್ಧರಿಸುತ್ತೆ. ಆದ್ದರಿಂದ ಪೂರ್ಣ ಉದ್ಯೋಗಕ್ಕಾಗಿ ನಾವು AD ಅಥವಾ AS ಅನ್ನು ಟ್ವಿಸ್ಟ್ ಮಾಡಬೇಕು. ನಮಗೆ ಫುಲ್ ಎಂಪ್ಲಾಯ್ಮೆಂಟ್ ಬೇಕು ಅಂದರೆ ನಾವು ಮೇನ್ ಡಿಪೆಂಡ್ ಅಥವಾ ನಾವು ಏನೇ ಒಂದು ನಿರ್ಣಯ ಮಾಡಬೇಕಂದ್ರೂ ಸಹ ಅದು AD ಮತ್ತು AS ಟ್ವಿಸ್ಟ್ ಮಾಡಿದ್ರೆ ಮಾತ್ರ ಆಗೋದು. ಆದರೆ AS ತಾಂತ್ರಿಕ ಅಂಶಗಳ ಮೇಲೆ ಅವಲಂಬಿತವಾಗಿದೆ. AS ತಾಂತ್ರಿಕ ಅಂದರೆ ಇದು ಮೇನ್ ಟೆಕ್ನಾಲಜಿಕಲ್ ಬೇಸಿಸ್ ಮೇಲೆ ಡಿಪೆಂಡ್ ಆಗಿರೋದ್ರಿಂದ AD ಹೆಚ್ಚಾದರೆ ಅದು ಉದ್ಯೋಗದ ಮಟ್ಟವನ್ನು ಹೆಚ್ಚುತ್ತದೆ. ಸೊ ಡಿಮ್ಯಾಂಡ್ ಜಾಸ್ತಿ ಆದರೆ ನಮಗೆ ಎಂಪ್ಲಾಯ್ಮೆಂಟ್ ಸಹ ಜಾಸ್ತಿ ಆಗುತ್ತೆ. ಕೇನ್ಸ್ ಪ್ರಕಾರ ಆದಾಯ ಉದ್ಯೋಗ ಸಮತೋಲನವನ್ನು ನಿರ್ಧರಿಸಲಾಗುತ್ತದೆ ಒಂದು ಹಂತದಲ್ಲಿ. ಸೊ ಈ ಆದಾಯ ಮತ್ತು ಉದ್ಯೋಗ ಅಂದರೆ ಇನ್ಕಮ್ ಮತ್ತು ಎಂಪ್ಲಾಯ್ಮೆಂಟ್ ಈಕ್ವಲ್ನೆಸ್ ಅಂದರೆ ಈಕ್ವಿಲಿಬ್ರಿಯಮ್ನ ಒಂದು ಹಂತದಲ್ಲಿ ನಾವು ಡಿಸಿಷನ್ ತೊಗೋಬೋದು ಅಂತ ಹೇಳ್ತಾ ಇದ್ದಾರೆ. ಹೇಗೆ? S is greater than 1 ಅಂದರೆ ಸಮತೋಲನ ಆದಾಯ ಕಡಿಮೆಯಾಗುವ ಪ್ರವೃತ್ತಿಯನ್ನು ಹೊಂದಿರುತ್ತದೆ. ಸೊ ಇಲ್ಲಿ ನಾವು ಏನು ಕಾಣ್ತಾ ಇದ್ದೀವಿ, ಈ ಇನ್ಕಮ್ ಈಕ್ವಿಲಿಬ್ರಿಯಮ್ ಟೆಂಡೆನ್ಸಿನ ಕಮ್ಮಿ ಆಗ್ತಾ ಇದೆ. ಇನ್ ಕೇಸ್ ಅದು ಲೆಸ್ ದ್ಯಾನ್ 1 ಇದ್ದಾಗ ಆದಾಯ ಹೆಚ್ಚಾಗುವ ಪ್ರವೃತ್ತಿಯನ್ನು ಹೊಂದುತ್ತದೆ. ಇಲ್ಲಿ ಟೆಂಡೆನ್ಸಿ ಇನ್ಕಮ್ ಲೆವೆಲ್ ಟೆಂಡೆನ್ಸಿಯನ್ನು ಜಾಸ್ತಿ ಆಗುವಂತಹ ಒಂದನ್ನು ನಾವು ನೋಡ್ತೀವಿ. ಪ್ರಮುಖ ನಿಯಮಗಳು ಏನೇನಪ್ಪ ನಮಗೆ ಈ ಪ್ರಮುಖ ನಿಯಮಗಳು? ಔಟ್ಪುಟ್ ಅಂದರೆ ಏನು? ಆರ್ಥಿಕತೆಯಲ್ಲಿ ಉತ್ಪತ್ತಿಯಾಗುವ ಉತ್ಪನ್ನಗಳು. ಸೊ ನಮ್ಮ ಅಂದರೆ ನಮ್ಮ ಎಕನಾಮಿಯಲ್ಲಿ ಪ್ರೊಡಕ್ಟಿವಿಟಿ ಕೊಡುವಂತಹ ಒಂದು ಪ್ರೊಡ್ಯೂಸ್ಡ್ ಗೂಡ್ಸ್ನ ನಾವು ಔಟ್ಪುಟ್ ಅಂತ ಕರಿತೀವಿ. ಉದ್ಯೋಗಿ ವರ್ಕ್ ಫೋರ್ಸ್ ಅಂದರೆ ಯಾವುದೇ ಒಂದು ಎಂಪ್ಲಾಯ್ಡ್ ಪರ್ಸನ್ ವರ್ಕ್ ಫೋರ್ಸ್ ಮೂಲಕ ಎಂಪ್ಲಾಯ್ ಆಗಿದ್ರೆ ಉದ್ಯೋಗಿ ಅಂತ ಕರಿತೀವಿ. ನೆಕ್ಸ್ಟ್ ಜ್ಞಾಪಕ ಶಾಸ್ತ್ರ ಅಂದರೆ ನೆಮಾನಿಕ್ಸ್ ಅಂತ ಕರಿತೀವಿ. ಪರಿಕಲ್ಪನೆ ಸಮತೋಲನದ ಮಟ್ಟ, ಆದಾಯ ಸಮತೋಲನ ಮಟ್ಟ. ಸೊ ಮತ್ತೆ ಇಲ್ಲಿ ನಾನು ಫಸ್ಟೇ ಹೇಳ್ದಂಗೆ ಇಲ್ಲಿ ಇನ್ಕಮ್ ಈಕ್ವಿಲಿಬ್ರಿಯಮ್ನ Y ಅಂತ ಹೇಳ್ತೀವಿ, ಔಟ್ಪುಟ್ ಈಕ್ವಿಲಿಬ್ರಿಯಮ್ O, ಉದ್ಯೋಗ ಎಂಪ್ಲಾಯ್ಮೆಂಟ್ ಈಕ್ವಿಲಿಬ್ರಿಯಮ್ನ N ಅಂತ ಪರಿಗಣಿಸ್ತೀವಿ. ಮೆಮೋನಿಕ್ಸ್ ಇಂಡಿಯಾ ಔಟ್ ಪರ್ಫಾರ್ಮಿಂಗ್ ಎಕನಾಮಿ. ಸೊ ಇಂಡಿಯಾನಲ್ಲಿ ನಾವು ಔಟ್ಸ್ಟ್ಯಾಂಡಿಂಗ್ ಇವಾಗ ಸ್ಕೂಲ್ ಕಾಲೇಜಸ್ ಎಲ್ಲ ನೀವು ಹೋದರೆ ಔಟ್ಸ್ಟ್ಯಾಂಡಿಂಗ್ ಸ್ಟೂಡೆಂಟ್, ಔಟ್ಸ್ಟ್ಯಾಂಡಿಂಗ್ ಪರ್ಫಾರ್ಮೆನ್ಸ್ ಅಂತ ಹೇಗೆ ಹೇಳ್ತೀವಿ ಅದೇ ಥರ ಇಂಡಿಯಾ ಔಟ್ ಪರ್ಫಾರ್ಮಿಂಗ್ ಎಕನಾಮಿ ಅಂತ ಹೇಳ್ತೀವಿ. ಮೇಲೆ ಇಲ್ಲಿ ನಮ್ಗೆ ಕೆಲವೊಂದು ವ್ಯಾಖ್ಯಾನಗಳಿವೆ. ಸೊ ಈ ಕೆಲವೊಂದು ವ್ಯಾಖ್ಯಾನಗಳನ್ನ ಏನಂತ ಕರಿತೀವಿ? I ಅಂದರೆ ಆದಾಯ ಸಮತೋಲನದ ಮಟ್ಟ. ಓಕೆ, I ಅಂದರೆ ಏನು? ಆದಾಯ ಸಮತೋಲನದ ಮಟ್ಟ ಅಂದರೆ ಇನ್ಕಮ್ ಈಕ್ವಿಲಿಬ್ರಿಯಮ್. O ಅಂದರೆ ಔಟ್ಪುಟ್ ಈಕ್ವಿಲಿಬ್ರಿಯಮ್ ಲೆವೆಲ್. E ಅಂದರೆ ಉದ್ಯೋಗ. ಸೊ ನಾವು ಈ ಉದ್ಯೋಗಕ್ಕೆ ನಾವು ಪ್ರೀವಿಯಸ್ ಸ್ಲೈಡ್ಸಲ್ಲಿ ನೋಡೋದಾದರೆ N ಅಂತಾನೂ ಇತ್ತು, E ಅಂತಾನೂ ಹೇಳ್ತೀವಿ. ಇದು ಎಂಪ್ಲಾಯ್ಮೆಂಟ್ ಉದ್ಯೋಗ ಸಮತೋಲನದ ಮಟ್ಟ. ಉದಾಹರಣೆ, ಇವಾಗ ನಮಗೊಂದು ಎಕ್ಸಾಂಪಲ್ ಇದೆ. ಏನು ಎಕ್ಸಾಂಪಲ್ ಅಂತ ನೋಡೋಣ. ಆರ್ಥಿಕತೆಯು ಸಮತೋಲನದಲ್ಲಿದೆ ನಿಂದ ಉಳಿಸುವ ಮಾರ್ಜಿನಲ್ ಒಲವು ಲೆಕ್ಕಾಚಾರ ಕೆಳಗಿನವುಗಳು. ಸೊ ಇವಾಗ ನಮಗೆ ನಮ್ಮ ಎಕನಾಮಿಯಲ್ಲಿ ಈಕ್ವಿಲಿಬ್ರಿಯಮ್ನ ಮೇಂಟೈನ್ ಮಾಡಬೇಕು ಅಂದರೂ ಸಹ ನಾವು ಒಂದು ಮಾರ್ಜಿನಲ್ ಪ್ರೊಪೆನ್ಸಿಟಿನ ಸೇವ್ ಮಾಡಿಕೊಳ್ಳೇಬೇಕು. ಸೊ ಕೆಲವೊಂದು ಲೆಕ್ಕಾಚಾರಗಳಿವೆ. ಸೊ ಏನೇನು ಕೊಟ್ಟಿದ್ದಾರೆ ಅಂತ ನಾವು ನೋಡೋಣ. ಓಕೆನಾ? ರಾಷ್ಟ್ರೀಯ ಆದಾಯ ನ್ಯಾಷನಲ್ ಇನ್ಕಮ್ 1000, ಸ್ವಾಯತ್ತ ಬಳಕೆ ಆಟೋನಮಸ್ ಕನ್ಸಂಪ್ಷನ್ 100, ಹೂಡಿಕೆ ಇನ್ವೆಸ್ಟ್ಮೆಂಟ್ 120 ಇಷ್ಟು ಕೊಟ್ಟಿದ್ದಾರೆ. ಪರಿಹಾರ ಹಂತ 1 ಹಂತ 1ರಲ್ಲಿ ನಮ್ಗೆ ಏನೇನಪ್ಪ ಕೊಟ್ಟಿದ್ದಾರೆ? ಈ ಆದಾಯ ಇನ್ಕಮ್ ಲೆವೆಲ್ನ ಕೊಟ್ಟಿದ್ದಾರೆ 1000 ಅಂತ. Y = 1000, C = 100, I = 120. Y 1000 ಅಂದರೆ ಇನ್ಕಮ್, C ಕನ್ಸಂಪ್ಷನ್, I ಇನ್ವೆಸ್ಟ್ಮೆಂಟ್. ಹಂತ 1ರಲ್ಲಿ ನಮಗೆ ತಿಳಿದಿದ್ದಾಗೆ ಒಂದು ಫಾರ್ಮುಲಾ, ನಮಗೊಂದು ಫಂಕ್ಷನ್ ಅಂತ ನಾವು ಹೇಳ್ಬೋದು. ಫಾರ್ಮುಲಾ Y = C + B ಆಫ್ Y + I ಅಂತ ಕೊಟ್ಟಿದ್ದೇವೆ. ಸೊ ಇದರಲ್ಲಿ ನಾವು ಅದನ್ನು ಬ್ರೀಫ್ ಮಾಡ್ತೀವಿ. ಸೊ ನಮಗೆ 1000 Y 1000 ಅಂತ ಗೊತ್ತು, C 100, B ವ್ಯಾಲ್ಯೂ ನಮಗೆ ಗೊತ್ತಿಲ್ಲ. ಸೊ B ಹಾಗೆ ಇಟ್ಕೊಳ್ತೀವಿ. ಮತ್ತು Y ವ್ಯಾಲ್ಯೂ 1000 ಮತ್ತು I = 120. ಇದನ್ನು ಬ್ರೀಫ್ ಮಾಡ್ತಾ ಇದ್ದೀವಿ. ಹೇಗೆ? ಸೊ ಇಲ್ಲಿ 1000 = 100
ಪ್ಲಸ್ ಬಿ ಆಫ್ 1000 ಪ್ಲಸ್ 120 ಇದು ಕೊಟ್ಟಿರೋದು. ಸೊ ನೀವು ಇದನ್ನು ಹೇಗಪ್ಪ ಲೈಕ್ ಟರ್ಮ್ಸ್ ಅನ್ಲೈಕ್ ಟರ್ಮ್ಸ್ ಅಂತ ಹೇಳ್ತೀವಲ್ವಾ, ಸೊ ಈ 1000 ಹಾಗೆ ಇಟ್ಕೊಳ್ಳಿ. ಸೊ 1000 ಇಂಟು ಬಿ 1000 ಬಿ ಆಗುತ್ತೆ ಪ್ಲಸ್ 120. ಸೊ ಈ ಎರಡು ಏನಿದೆ, ಸೊ ಈ ಎರಡು ಅಂದರೆ ಈ 100 120 ಅನ್ನೋದು ಲೈಕ್ ಟರ್ಮ್ಸ್ ಅಲ್ವಾ. ಸೊ ಅದನ್ನು ಆ್ಯಡ್ ಮಾಡ್ಕೊಳ್ಳೋಣ. 100 ಪ್ಲಸ್ 120 ಇಟ್ ಈಸ್ ನಥಿಂಗ್ ಬಟ್ 220 ಪ್ಲಸ್ 1000 ಬಿ. ಸೊ 220 ಪ್ಲಸ್ 1000 ಬಿ. ಸೊ ಈ ಸ್ಟೆಪ್ಗೆ ನಾನು ಕೊಟ್ಟಿರುವಂತಹ ಬ್ರೀಫ್. ಓಕೆನಾ. ಸೊ ನೆಕ್ಸ್ಟ್ ಇದನ್ನು ಹೇಗೆ ಮಾಡ್ತೀವಿ, ನಾವು ಕಂಡುಹಿಡಬೇಕಾಗಿರೋದು ಬಿ ವ್ಯಾಲ್ಯೂ. ಸೊ ಬಿ ವ್ಯಾಲ್ಯೂ ಬೇಕು ಅಂದರೆ ನಾವು ಮತ್ತೆ ಇವಾಗ ಏನು ಮಾಡ್ತೀವಿ, ಸೊ ಲೆಟ್ಸ್ ಶಿಫ್ಟ್ ಈ 220ನ ಈ ಕಡೆ ತೊಗೊಂಬರೋಣ. 1000 ಮೈನಸ್ 220 ಈಸ್ ಈಕ್ವಲ್ ಟು 1000 ಬಿ. ಓಕೆನಾ. 1000ನಲ್ಲಿ 220 ಹೋದರೆ ಎಷ್ಟು, 780 ಈಸ್ ಈಕ್ವಲ್ ಟು 1000 ಬಿ. ಕರೆಕ್ಟಾ. ಸೊ ಬಿ ವ್ಯಾಲ್ಯೂ ಏನು, 780 ಡಿವೈಡೆಡ್ ಬೈ 1000. ಸೊ 0 ಹೋದರೆ 100 ವ್ಯಾಲ್ಯೂ ಪ್ಲೇಸ್ ಮಾಡಿದ್ರೆ 0.78. 1 ಟೆನ್ಸ್ 100s ಪ್ಲೇಸ್. ಸೊ ಬಿ ವ್ಯಾಲ್ಯೂ ಇಸ್ 0.78. ಅಂಡರ್ಸ್ಟುಡ್, ಗೊತ್ತಾಯ್ತಾ. ಸೊ ಬಿ ವ್ಯಾಲ್ಯೂ ಹೇಗೆ ಬಂತು ಅಂತ, 0.78 ಹೇಗೆ ಬಂತು ಅಂತ. ಸೊ ಅದೇ ಇಲ್ಲಿ ನಮಗೆ ಇವಾಗ ಕೊಟ್ಟಿರೋ, ನಾವು ಜಸ್ಟ್ ಬ್ರೀಫ್ ಮಾಡಿದ್ದೀವಿ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ನೋಡೋದಾದರೆ ಸೊ ಇಲ್ಲಿ ನೀವು ನೋಡ್ಬೋದು 0.78. ಓಕೆನಾ. ನೆಕ್ಸ್ಟ್ ಬಿ ವ್ಯಾಲ್ಯೂ ನಮಗೆ 0.78 ಬಂತು. 1 ಮೈನಸ್ ಎಮ್ ಪಿ ಸಿ ಈಸ್ ಈಕ್ವಲ್ ಟು ಎಮ್ ಪಿ ಎಸ್ ಅಂತ ಹೇಳ್ತೀವಿ. ಸೊ 1 ಮೈನಸ್ ಎಮ್ ಪಿ ಸಿ ವ್ಯಾಲ್ಯೂ ಏನು, ಬಿ. ಸೊ 1 ಮೈನಸ್ 0.78 ಮಾಡಿದ್ರೆ ನಮಗೆ ಎಮ್ ಪಿ ಎಸ್ ವ್ಯಾಲ್ಯೂ ಬರುತ್ತೆ. ಸೊ 1 ಮೈನಸ್ 0.78 ಇಸ್ ನಥಿಂಗ್ ಬಟ್ 0.22. ದಟ್ ಈಸ್ ಯುವರ್ ಎಮ್ ಪಿ ಎಸ್ ವ್ಯಾಲ್ಯೂ. ಗಾಟ್ ಇಟ್. ಸೊ ನಿಮಗೆ ಎಮ್ ಪಿ ಎಸ್ 0.22. ಮೇನ್ ಕ್ಯಾಲ್ಕುಲೇಷನ್ ನಾವು ನೋಡೋದಾದರೆ ಇಲ್ಲಿ ಕಾಣಬಹುದು 0.78. ಓಕೆ ನಾವು ನೆಕ್ಸ್ಟ್ ನೋಡೋದಾದರೆ ಹೂಡಿಕೆ ಗುಣಕ ಮತ್ತು ಅದರ ಕೆಲಸ. ಸೊ ಇನ್ವೆಸ್ಟ್ಮೆಂಟ್ ಮಲ್ಟಿಪ್ಲೈಯರ್, ಗುಣಕ ಅಂದರೆ ಮಲ್ಟಿಪ್ಲೈಯರ್. ಸೊ ಇದು ಆದಾಯ ಮತ್ತು ಹೂಡಿಕೆ ನಡುವಿನ ಸಂಬಂಧವನ್ನು ಸ್ಥಾಪಿಸುತ್ತದೆ. ಅಂದರೆ ಇಲ್ಲಿ ನಮ್ಮ ಇನ್ಕಮ್ ಲೆವೆಲ್ ಮತ್ತು ಇನ್ವೆಸ್ಟ್ಮೆಂಟ್ ಮಧ್ಯೆ ಇರುವಂತಹ ಒಂದು ಸಂಬಂಧವನ್ನು ಸ್ಥಾಪಿಸುತ್ತೆ. ಹೂಡಿಕೆಯಲ್ಲಿನ ಬದಲಾವಣೆಯಿಂದಾಗಿ ಆದಾಯದಲ್ಲಿನ ಬದಲಾವಣೆಯನ್ನು ಇದು ಅಳೆಯುತ್ತದೆ. ಅಂದರೆ ಇನ್ವೆಸ್ಟ್ಮೆಂಟ್ನಲ್ಲಿರುವಂತಹ ಒಂದು ಚೇಂಜಸ್ ಇಂದ ಹಿಡಿದು ಇನ್ಕಮ್ ಲೆವೆಲ್ ಚೇಂಜಸ್ವರೆಗೂ ಸಹ ಇದು ಅಳತೆಯನ್ನು ತಗೊಳ್ಳುತ್ತೆ. ಸೊ ಇಲ್ಲಿ ನಾವು ಮಲ್ಟಿಪ್ಲೈಯರ್ನ ಕೆ ಅಂತ ಇದು ಮಾಡ್ತೀವಿ. ಸೊ ಅದಕ್ಕೆ ಫಾರ್ಮುಲಾ ಏನು, ಆದಾಯದಲ್ಲಿರುವಂತಹ ಒಂದು ಬದಲಾವಣೆ ಮತ್ತು ಹೂಡಿಕೆಯಲ್ಲಿ ಬದಲಾವಣೆ, ಡೆಲ್ಟಾ ವೈ ಬೈ ಡೆಲ್ಟಾ ಐ ಅಂತ ಹೇಳ್ತೀವಿ. ಸೊ ಇಲ್ಲಿರುವಂಥ ಪ್ರಮುಖ ಸಂಗತಿಗಳು ಏನೇನಪ್ಪ ಅಂತ ನೋಡೋಣ. ಮಲ್ಟಿಪ್ಲೈಯರ್ ಪರಿಕಲ್ಪನೆಯನ್ನು ಕಾನ್ನಿಂದ ಅಭಿವೃದ್ಧಿಪಡಿಸಲಾಯಿತು ಮತ್ತು ನಂತರ ಕೇನ್ಸ್ನಿಂದ ಪರಿಷ್ಕರಿಸಿದರು. ಸೊ ಇಲ್ಲಿ ಮಲ್ಟಿಪ್ಲೈಯರ್ ಪರಿಕಲ್ಪನೆ ಯಾರಿಂದ ಆಯಿತು ಅನ್ನೋದು ಅಂದರೆ ಪರ್ಸನ್ಸ್, ಎಕನಾಮಿಸ್ಟ್, ಇವರು JM ಕೇನ್ಸ್ ಮತ್ತು ಖಾನ್ ಅನ್ನೋರು ಎಕನಾಮಿಸ್ಟ್ ಅಂತ ಕರಿತೀವಿ. ಅವರಿಂದ ಅಭಿವೃದ್ಧಿ ಆಯಿತು, ಇನ್ನೊಬ್ಬರಿಂದ ಇದಕ್ಕೆ ಪರಿಷ್ಕರಣೆಯನ್ನು ಸಿಕ್ತು. ಸಂಬಂಧ ನಡುವೆ ಗುಣಕ ಮತ್ತು ಒಲುವಿಗೆ ಗ್ರಾಹಕ ಅಂದರೆ MPC, ಮಾರ್ಜಿನಲ್ ಪ್ರೊಪೆನ್ಸಿಟಿ ಟು ಕನ್ಸ್ಯೂಮ್. ಗುಣಕ ಗಾತ್ರವನ್ನು ಸೇವಿಸುವ ಕನಿಷ್ಠ ಪ್ರವೃತ್ತಿಯಿಂದ ಅಂದರೆ ಕನಿಷ್ಠ ಮಿನಿಮಮ್ ಕನ್ಸಂಪ್ಷನ್ ಇಂದ ನಾವು ನಿರ್ಧರಿಸ್ತೀವಿ. ಇಲ್ಲಿ ಮಾರ್ಜಿನಲ್ ಪ್ರೊಪೆನ್ಸಿಟಿ ಟು ಕನ್ಸ್ಯೂಮ್ ಮತ್ತು ಇಲ್ಲಿ ಕೆ ಅನ್ನೋದೇನಿದೆ ಮಲ್ಟಿಪ್ಲೈಯರ್, ಇದರ ನಡುವೆ ಒಂದು ನೇರ ಸಂಬಂಧ ಅಂದರೆ ವಿ ಹ್ಯಾವ್ ಎ ಡೈರೆಕ್ಟ್ ಕಾಂಟ್ಯಾಕ್ಟ್ ಅಂತ ಹೇಳ್ತೀವಿ. MPCಗಿಂತ ಹೆಚ್ಚಿನದು ಕೆಯ ಮೌಲ್ಯವನ್ನು ಹೆಚ್ಚಾಗಿರುತ್ತದೆ ಮತ್ತು ಪ್ರತಿಯಾಗಿರುತ್ತದೆ. ಸೊ ಇಲ್ಲಿ ನಾವು ಕೊಟ್ಟಿರುವಂತಹ ಒಂದು ಫಂಕ್ಷನ್ ಅಥವಾ ಫಾರ್ಮುಲಾವನ್ನು ನೋಡ್ಬೋದು. ಕೆ ಇಸ್ ಈಕ್ವಲ್ ಟು 1 ಮೈನಸ್ MPC ಮಲ್ಟಿಪ್ಲೈಯರ್ ಅಂದರೆ ಇಸ್ ಈಕ್ವಲ್ ಟು 1 ಮೈನಸ್ ಮಾರ್ಜಿನಲ್ ಪ್ರೊಪೆನ್ಸಿಟಿ ಟು ಕನ್ಸ್ಯೂಮ್. ಸೊ ಈ ಮಾರ್ಜಿನಲ್ ಪ್ರೊಪೆನ್ಸಿಟಿ ಟು ಕನ್ಸ್ಯೂಮ್ ನಾವು ಇದನ್ನು ಅಷ್ಟೇ ಅಲ್ಲ, ಇದನ್ನು ಮತ್ತೆ ನಾವು ಮುಂದೆ ಅಥವಾ ನಾವು ಹೇಗೆ ಮಾಡ್ಬೋದು ಅಂದರೂ ಸಹ ಕೆ ಇಸ್ ಈಕ್ವಲ್ ಟು 1 ಮೈನಸ್ MPC ಅಥವಾ ಕೆ ಇಸ್ ಈಕ್ವಲ್ ಟು 1 ಬೈ MPS ಅಂತಲೂ ಸಹ ಹೇಳ್ತೀವಿ. ಸೊ ಇಲ್ಲಿ ನಾವು ನೋಡೋದಾದರೆ MPC ಅಂದರೆ ಏನು, MPC ಲೆವೆಲ್ 0 ಆಗಿರುತ್ತೆ. ಮತ್ತು ಇಲ್ಲಿ ಕೆ ಮಲ್ಟಿಪ್ಲೈಯರ್ 1, MPC 1 ಮತ್ತು ಕೆ ಇನ್ ಕೇಸ್ ಆಗಿ ಇನ್ಫಿನಿಟಿ ಲೆವೆಲ್ ಇದ್ದರೆ ಕೆನ ಮೌಲ್ಯ 1 ಮತ್ತು ಅನಂತೆಯ ನಡುವೆ ಇರುತ್ತದೆ. ಸೊ ಇದು ಕೆ ಲೆವೆಲ್ಸ್
ಅಂದರೆ ಯಾವುದರಿಂದ ಯಾವುದ್ರವರೆಗೂ ಇರುತ್ತೆ. ಸೊ ಇಲ್ಲಿ ನಾವು ಫಸ್ಟ್ ನೋಡೋದಾದರೆ K1 ಅಂತ ನೋಡಿದ್ವಿ, ಆಮೇಲೆ ನೋಡೋದಾದರೆ K ಇನ್ಫಿನಿಟಿ ಅಂತ ನೋಡಿದ್ವಿ. ಸೊ ಈ K ಲೆವೆಲ್ 1ರಿಂದ ಇನ್ಫಿನಿಟಿವರೆಗೂ ಸಹ ಇರುತ್ತೆ. K1 ಮತ್ತು ಅನಂತ ನಡುವೆ ಇರುತ್ತದೆ ಅಂತ ಹೇಳ್ತಾ ಇದ್ದಾರೆ. ಸೊ ವಿತ್ ದಿಸ್ ಲೆಟ್ಸ್ ಕಂಟಿನ್ಯೂ ಇನ್ ಆರ್ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು.